ಹೆಲೋ ಎವ್ರಿವನ್, ವೆಲ್ಕಮ್. ನಾನು ಇವತ್ತಿನ ವಿಡಿಯೋಸಲ್ಲಿ ನಿಮ್ಮೆಲ್ಲರಿಗೂ ಯಾವ ರೀತಿ ನೀವು ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೋದು, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಆ್ಯಂಡ್ ಕೊಟ್ಟಿರುವಂಥ 40 ಮಿನಿಟ್ಸ್ ಟೈಮ್ನ ಎಫೆಕ್ಟಿವ್ ಆಗಿ ಹೇಗೆ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಕ್ಲಾಸ್ ಆಗಿರಲಿ, ಡಸಂಟ್ ಮ್ಯಾಟರ್. ನೀವು ಈ ಸ್ಟ್ರಾಟಜೀಸ್ನ, ಈ ಟಿಪ್ಸ್ನ ನೀವು ಕಂಪ್ಲೀಟ್ ಆಗಿ ಪ್ರಾಪರ್ ಆಗಿ ಕೇಳಿಸ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ ಯು ವಿಲ್ ಸಿ ದ ಮ್ಯಾಜಿಕ್ ಇನ್ ಯುವರ್ ಕ್ಲಾಸ್ ರೂಮ್. ಹೇಗೆ ನೋಡೋಣ. ಮೊದಲನೇದಾಗಿ ನೀವು ಯಾವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀರಲ್ವಾ, ಇಟ್ ಕ್ಯಾನ್ ಬಿ ಎನಿ ಆಫ್ ದ ಪೀರಿಯಡ್. ಬಿಗಿನಿಂಗಲ್ಲಿ ಮಾಡಬೇಕಾ, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್, ಫಿಫ್ತ್ ಪೀರಿಯಡ್, ಡಸಂಟ್ ಮ್ಯಾಟರ್. ಓಕೆ, ಎನಿ ಟೈಮ್ ಯು ಸ್ಟಾರ್ಟ್ ಅಪ್ ಫ್ರೆಶ್. ದಟ್ ಮೀನ್ಸ್ ನೀವು ಯಾವಾಗ ಎಂಟರ್ ಆಗ್ತೀರಾ. ಮ್ಯಾಮ್ ಹಾಗಾದ್ರೆ ಕಿಂಡರ್ಗಾರ್ಟನ್ ಟೀಚರ್ ಒಬ್ಬೊಬ್ಬರೇ ಇರ್ತಾರಲ್ವಾ, ಅವ್ರಿಗೆ ಹೇಗೆ ಅಂತ ಹೇಳಿದ್ರೆ, ಸೊ ನಿಮಗೂ ಕೂಡ ಟಾಪಿಕ್ಸ್ ಅಂತ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಟೈಮ್ ಟೇಬಲ್ ಕೂಡ ಫಾಲೋ ಮಾಡ್ತೀರಾ. ಸೊ ಎವ್ರಿ ಟೈಮ್, ದಟ್ ಮೀನ್ಸ್ ಎವ್ರಿ ಪೀರಿಯಡ್ ಯು ಸ್ಟಾರ್ಟ್ ದಿ ಟಾಪಿಕ್, ಈ ಆಕ್ಟಿವಿಟೀಸ್ ಮಾಡಲೇಬೇಕು. ದಟ್ ಇಸ್ ವಾರ್ಮ್ ಅಪ್ ಆಕ್ಟಿವಿಟಿ. ಯಾಕೆ ವಾರ್ಮ್ ಅಪ್ ಆಕ್ಟಿವಿಟೀಸ್ ಅಂತ ಕೇಳಿದ್ರೆ, ಮಕ್ಕಳಿಗೆ ಆ ಎನರ್ಜಿ ಬೂಸ್ಟ್ ಆಗುತ್ತೆ, ಅವರು ಡಿಸ್ಟ್ರಾಕ್ಷನ್ ಇಂದ ಅಟೆನ್ಷನ್ಗೆ ಬರ್ತಾರೆ, ಬಾಡಿಲಿ ಇನ್ವಾಲ್ವ್ಮೆಂಟ್ ಸಿಗುತ್ತೆ. ಹಾಗಾಗಿ ಸೊ ನೀವು ವಾರ್ಮ್ ಅಪ್ ಆಕ್ಟಿವಿಟಿನ ಸ್ಟಾರ್ಟ್ ಮಾಡಲೇಬೇಕು. ಯಾವ ಥರ ವಾರ್ಮ್ ಅಪ್ ಆಕ್ಟಿವಿಟಿ? ಎನಿಥಿಂಗ್ ಈಸ್ ಫೈನ್. ಬ್ರೀದಿಂಗ್ ಆಕ್ಟಿವಿಟಿ, ಕ್ಲಾಪಿಂಗ್ ಆಕ್ಟಿವಿಟಿ, ಸ್ಟ್ರೆಚಿಂಗ್ ಆಕ್ಟಿವಿಟೀಸ್ ಆರ್ ಫನ್, ಲಾಫಿಂಗ್, ಐಸ್ ಬ್ರೇಕಿಂಗ್, ಎನಿಥಿಂಗ್ ದಟ್ ಯು ಕ್ಯಾನ್ ಟೀಚ್ ದೆಮ್. ದಟ್ ಈಸ್ ದಿ ಫಸ್ಟ್ ಪಾರ್ಟ್. ಆ್ಯಂಡ್ ವಾಟ್ ಇಸ್ ನೆಕ್ಸ್ಟ್ ಅಂತ ಹೇಳಿದಾಗ, ಸೊ ಆಲ್ರೆಡಿ ಯು ಆಸ್ ಎ ಟೀಚರ್ ನೀವು ಪ್ಲ್ಯಾನಲ್ಲಿ ಬಂದಿರ್ತೀರಾ. ಏನು ಪ್ಲ್ಯಾನ್ ಆಗಿರುತ್ತೆ? ಲೆಸನ್ ಪ್ಲ್ಯಾನ್ ಅಂತೂ ಹಾಗಿರುತ್ತೆ. ಏನೇನು ಟೀಚ್ ಮಾಡಬೇಕು, ಎಷ್ಟು ಟೀಚ್ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇರ್ತೀರಾ. ಸೊ ನೀವು ಇಮ್ಮಿಡಿಯೇಟ್ ಆಗಿ ಟಾಪಿಕ್ನ ಸ್ಟಾರ್ಟ್ ಮಾಡಬಾರ್ದು. ಹಾಗಿದ್ರೆ ಏನು ಮಾಡಬೇಕು? ಅನ್ನೋಯಿಂಗ್ಲಿ ಟು ದ ನೋಯಿಂಗ್ ಅಂತ ಹೇಳ್ತೀವಿ ನಾವು. ಅಂದರೆ ಮಕ್ಕಳಿಗೆ ಇಂಟ್ರಾಕ್ಷನ್ನ ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸೊ ಯು ಗೋಯಿಂಗ್ ಅಂಡ್ ಟೀಚಿಂಗ್ ಅ ಟ್ರಾನ್ಸ್ಪೋರ್ಟ್ ಅಂತ ಅಂದ್ಕೊಳ್ಳೋಣ. ಸೊ ಟ್ರಾನ್ಸ್ಪೋರ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಆಸ್ಕ್ ದೆಮ್. ಚಿಕ್ಕ ಮಕ್ಳಿಗೆ ಮಾಡೋದಾದ್ರೆ, ಹ್ಯಾವ್ ಯು ಸೀನ್ ಕಾರ್, ಹ್ಯಾವ್ ಯು ಸೀನ್ ಬೈಕ್, ಹ್ಯಾವ್ ಯು ಸೀನ್ ಸ್ಕೂಟರ್, ಏರ್ಪ್ಲೇನ್, ಬಸ್ ಆರ್ ಸಮಥಿಂಗ್. ಈ ಥರ ನೀವು ಮಕ್ಕಳಿಗೆ ಕ್ವಶನ್ನ ಕೇಳ್ತಾ ಇಂಟ್ರಾಕ್ಟ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಹೂ ಡ್ರಾಪ್ ಯು ಟುಡೇಸ್ ಆ್ಯಂಡ್ ಸೊ ವಿಚ್ ವೆಹಿಕಲ್ ಯು ಆರ್ ಯೂಸಿಂಗ್, ಆರ್ ಪಪ್ಪ ಇಸ್ ಯೂಸಿಂಗ್, ಸಮಥಿಂಗ್ ಲೈಕ್ ದಟ್. ಯಾರಿಗೆ? ಚಿಕ್ಕ ಮಕ್ಕಳಿಗೆ. ಅದೇ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಬಂದಾಗ, ಸೊ ಹ್ಯಾವ್ ಯು ಟ್ರಾವೆಲ್ಡ್ ಎನಿವೇರ್ ರೀಸೆಂಟ್ಲಿ ಚಿಲ್ಡ್ರನ್? ಸೊ ಯಾವುದಾದ್ರೂ ಟ್ರಿಪ್ಪಿಗೆ ಹೋಗಿದ್ರಾ? ಸೊ ಯಾವ್ಯಾವ ವೆಹಿಕಲ್ಸ್ನ ಯೂಸ್ ಮಾಡಿದ್ರಿ? ಸೊ ಹೌ ಡಿಡ್ ಯು ಟ್ರಾವೆಲ್ ಅನ್ನೋ ಕ್ವಶನ್ಸ್ನ ಕೇಳ್ಬೋದು. ಆಗ ಆ ಟಾಪಿಕ್ ಅನ್ನೋಯಿಂಗ್ಲಿಂದ ನೋಯಿಂಗ್ಗೆ ಕನೆಕ್ಟ್ ಆಗುತ್ತೆ. ಸೊ ಮಕ್ಕಳಿಗೆ ಏನಾಗುತ್ತೆ, ಯಾವಾಗ ವಿಚಾರ ಗೊತ್ತಿರೋ ಮೂಲಕ ನೀವು ಕರ್ಕೊಂಡು ಹೋಗ್ತಿರೋ ಟಾಪಿಕ್ ಈಸಿ ಆಗುತ್ತೆ. ನೀವು ಡೈರೆಕ್ಟಾಗಿ ಟಾಪಿಕ್ನ ಶುರು ಮಾಡೋದ್ರಿಂದ ಮಕ್ಕಳಿಗೆ ಅಟೆನ್ಷನ್ ಇನ್ನೂ ಅವರು ತಗೊಂಡಿರಲ್ಲ. ಅಂದರೆ ಆಲ್ರೆಡಿ ಡಿಸ್ಟ್ರಾಕ್ಷನ್ಸ್ ಎಲ್ಲಿರ್ತಾರೆ, ಸಮಥಿಂಗ್ ಆಗಿರುತ್ತೆ. ನೀವು ವಾರ್ಮ್ ಅಪ್ ಮಾಡಿ ಅಗೇನ್ ಇಂಟ್ರಾಕ್ಷನ್ ಇಂದ ಸ್ಟಾರ್ಟ್ ಮಾಡಿದ್ರೆ ಕನೆಕ್ಟಿವಿಟಿ ಸಿಗುತ್ತೆ. ಡೈರೆಕ್ಟಾಗಿ ಚಿಲ್ಡ್ರನ್ ಟುಡೇ ಲೆಟ್ ಅಸ್ ಲರ್ನ್ ದಿ ಟಾಪಿಕ್ ಅಂತ ಸ್ಟಾರ್ಟ್ ಮಾಡಿದ್ರೆ ಎಫೆಕ್ಟಿವ್ ಆಗಿ ಇರೋಲ್ಲ. ಇಂಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಂಟ್ರಾಕ್ಷನಲ್ಲೇ ನೀವು ಇಂಟ್ರೊಡ್ಯೂಸ್ ಕೂಡ ಮಾಡ್ತೀರಾ. ಏನನ್ನ? ಟಾಪಿಕ್. ಸೊ ಟುಡೇಸ್ ಟಾಪಿಕ್ ಈಸ್ ಆಲ್ ಅಬೌಟ್ ಅಂತ ಸ್ಟಾರ್ಟ್ ಮಾಡ್ತೀರಾ. ಅದಾದಮೇಲೆ ಪ್ರೆಸೆಂಟೇಷನ್ ಹೋಗುತ್ತೆ. ಪ್ರೆಸೆಂಟೇಷನ್ ಇಸ್ ನಥಿಂಗ್ ಬಟ್ ಎಲಾಬ್ರೇಷನ್. ಸೊ ನೀವು ಯಾವ ಟಾಪಿಕ್ ಮಾಡಬೇಕು ಅಂದ್ಕೊಂಡಿದ್ರಿ ಅನ್ನೋದ್ರ ಮೇಲೆ. ಆಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಟ್ರಾನ್ಸ್ಪೋರ್ಟಲ್ಲಿ ನಾವು ಮಕ್ಕಳಿಗೆ 4 ಟೈಪ್ಸ್ನ ಹೇಳ್ಕೊಡ್ಬೇಕು. ಯಾವ್ಯಾವುದು? ರೋಡ್ವೇಸ್, ವಾಟರ್ವೇಸ್, ಏರ್ವೇಸ್ ಆ್ಯಂಡ್ ರೈಲ್ವೇಸ್. ಸ್ವಲ್ಪ ಜನ ಕ್ವಶನ್ಸ್ ಕೂಡ ನೀವು ಕೇಳ್ತೀರಾ, ಮ್ಯಾಮ್ ರೈಲ್ವೇಸ್ ಆ್ಯಂಡ್ ರೋಡ್ವೇಸ್ ಎರಡೂ ಒಂದೇ ಅಲ್ವಾ, ರೋಡಿಗೆ ಬರುತ್ತಲ್ವಾ ಅನ್ನೋದಾದರೆ ಹೌದು. ಆದರೆ ರೈಲ್ವೇ ಅನ್ನೋದೇ ಸಪ್ರೇಟ್ ಕಾನ್ಸೆಪ್ಟ್ ಆಗುತ್ತೆ. ಹಾಗೆ ರೈಟ್. ಸೊ ಅದು ಟ್ರ್ಯಾಕ್ ಇರುತ್ತೆ ಆ್ಯಂಡ್ ಬೇರೆ ಬೇರೆ ವಿಚಾರಗಳಿಗಿರುತ್ತೆ. ಸೊ ಅದನ್ನು ನಾವು ಮಕ್ಕಳಿಗೆ ಡಿವಿಷನ್ ಮಾಡಬೇಕು. ಅಂದರೆ ಲೈಕ್ ನಾವು ಸಪ್ರೇಟ್ ಮಾಡಿ ಎಫೆಕ್ಟಿವ್ ಆಗಿ ಕ್ಲಿಯರ್ ಆಗಿ ಹೇಳ್ಕೊಡೋದ್ರಿಂದ ಕಾನ್ಸೆಪ್ಟ್ ಕ್ಲಾರಿಟಿ ಮಕ್ಕಳಿಗೆ ಈಗಲಿಂದನೇ, ಅಂದರೆ ಫೌಂಡೇಶನ್ ಏಜಿಂದನೇ ಸಿಗ್ತಾ ಹೋಗುತ್ತೆ. ಸೊ ನೀವು ಎಲಾಬ್ರೇಟ್ ಮಾಡ್ತೀರಾ. ಬಟ್ ನಾನು ಏನು ಹೇಳ್ತೀನಿ, ಸೊ ಡಿಪೆಂಡ್ಸ್ ಆನ್ ಯುವರ್ ಕ್ಲಾಸ್. ಡಿಪೆಂಡ್ಸ್ ಅಂದರೆ ನಿಮ್ಮ ರಿಸೀವರ್ಸ್. ಫಾರ್ ಎಕ್ಸಾಂಪಲ್, ನೀವು ನರ್ಸರಿ ಕ್ಲಾಸಿಗೆ ಮಾಡ್ತಾ ಇದ್ದೀರಾ ಅಂದರೆ ಯು ಆರ್ ನಾಟ್ ಸಪೋಸ್ ಟು ಟೀಚ್ ಆಲ್ ದಿ 4 ಲೆವೆಲ್ಸ್ ಅಟ್ ಅ ಟೈಮ್, ಆಲ್ ದಿ 4 ವೇಸ್ ಅಟ್ ಅ ಟೈಮ್. ರೋಡ್ವೇಸ್ ಮಾಡೋದಾದರೆ ರೋಡ್ವೇಸ್ ಮಾತ್ರನೇ ಮಾಡಬೇಕು. ಯಾಕೆ ಆ ರೀತಿ ಅಂದರೆ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ದೇ ಆರ್ ವೆರಿ ಸ್ಮಾಲ್ ಆ್ಯಂಡ್ ದೇ ನೀಡ್ ಟೈಮ್ ಆ್ಯಂಡ್ ಆಲ್ಸೋ ದೇ ಶುಡ್ ಲರ್ನ್ ವಿತ್ ಆ್ಯಕ್ಟಿವಿಟೀಸ್. ನೀವು ಎಲ್ಲ ವೆಹಿಕಲ್ಸ್ನ ಒಟ್ಟಿಗೆ ಹಾಕಿ ಎಲ್ಲನೂ ಇನ್ಫಾರ್ಮೇಷನ್ ಕೊಡೋಕೆ ನೋಡೋದ್ರಿಂದ ಟೈಮ್ ಶಾರ್ಟೇಜ್ ಆಗುತ್ತೆ. ಒಂದು ಜೊತೆಗೆ ಇನ್ಫಾರ್ಮೇಷನ್ ರಿಸ್ಟ್ರಿಕ್ಟೆಡ್ ಆಗುತ್ತೆ. ಪ್ರಾಪರ್ ಆಗಿ ಮಕ್ಕಳಿಗೆ ಕಂಟೆಂಟ್ ಕ್ಲಾರಿಟಿನ ಕೊಡ್ಲಿಕ್ಕಾಗಲ್ಲ. ಹಾಗಾಗಿ ಸ್ಪೆಸಿಫೈ ಮಾಡ್ಕೊಳ್ಳಿ, ಎಸ್ಪೆಷಲಿ ವೆನ್ ಯು ಟೀಚ್ ಕಿಂಡರ್ಗಾರ್ಟನ್. ಆ್ಯಂಡ್ ಮೋರ್ ಓವರ್ ನೀವು ಯಾರೆಲ್ಲ ಸಬ್ಜೆಕ್ಟ್ ಸ್ಪೆಸಿಫೈಡ್ ಇದ್ದೀರಾ ಫಾರ್ ಪ್ರೈಮರಿ ಕ್ಲಾಸಸ್, ಹಾಗಿದ್ರೆ ನಾವು ಎಲ್ಲನೂ ಒಟ್ಟಿಗೆ ಟೀಚ್ ಮಾಡ್ಬೋದಲ್ವಾ ಅಂತ ನೀವು ಕೇಳೋದಾದ್ರೆ ಎಸ್ ಯು ಕ್ಯಾನ್. ಬಟ್ ಯು ಲುಕ್ ಅಟ್ ದಿ ಕಂಟೆಂಟ್, ನೀವು ಏನನ್ನು ಅಚೀವ್ ಮಾಡಬೇಕು ಅಂತಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್, ಸೊ ಟೀಚಿಂಗಲ್ಲಿ ನಮಗೆ 2 ಏಮ್ಸ್ ಮ್ಯಾಟರ್ ಆಗುತ್ತೆ.
ಒನ್ ಇಸ್ ಜನರಲ್ ಏಮ್ಸ್ ಅಂತ ಹೇಳ್ತೀವಿ. ಜನರಲ್ ಅಂದ್ರೆ ವಿಚ್ ಇಸ್ ಆಲ್ರೆಡಿ ಎಕ್ಸಿಸ್ಟೆಡ್ ಆರ್ ದಿ ಎಕ್ಸ್ಪೀರಿಯನ್ಸ್ಡ್ ಅಂತ. ಮಕ್ಕಳು ಏನೆಲ್ಲ ಆಲ್ರೆಡಿ ಕಲ್ತಿದ್ದಾರೆ ಅದನ್ನ ನಾವು ಜನರಲ್ ಏಮ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಏಮ್ ಅಂತ ಹೇಳಿದಾಗ ನೀವು ಯಾವುದನ್ನ ಅಚೀವ್ ಮಾಡಬೇಕು, ದಟ್ ಮೀನ್ಸ್ ಯಾವೊಂದು ಪರ್ಟಿಕ್ಯುಲರ್ ಏರಿಯಾ ಅಥವಾ ನ್ಯೂ ಇನ್ಫಾರ್ಮೇಶನ್ ನೀವು ಮಕ್ಕಳಿಗೆ ಟೀಚ್ ಮಾಡಬೇಕು ಅನ್ನೋದು ಸ್ಪೆಸಿಫಿಕ್ ಏಮ್ ಅಂತ ಆಗುತ್ತೆ. ಸೊ ನೀವು ಅದನ್ನ ಯಾವ ರೀತಿ ಅಚೀವ್ ಮಾಡ್ತೀರಾ? ಮಕ್ಕಳಿಗೆ ಆಲ್ರೆಡಿ ಅಂದ್ರೆ ಪ್ರೈಮರಿ ಕ್ಲಾಸಲ್ಲಿ ಇರುವಂತ ಮಕ್ಕಳಿಗೆ ದಿ ನೋ ಆಲ್ ಅಬೌಟ್ ದಿ ಟ್ರಾನ್ಸ್ಪೋರ್ಟ್ ಅಂಡ್ ಆಲ್ಸೋ ಸಮ್ ಆಫ್ ದ ಬೆನಿಫಿಟ್ಸ್. ಹಾಗಿದ್ರೆ ನೀವೇನು ಎಕ್ಸ್ಪ್ಲೈನ್ ಮಾಡ್ಬೇಕು ಮಕ್ಕಳಿಗೆ, ಅದು ಮ್ಯಾಟರ್ ಆಗುತ್ತೆ ಅಲ್ವಾ? ಸೊ ದೇರ್ ಯು ಹ್ಯಾವ್ ಟು ಟೇಕ್ ಟೈಮ್ ಅಂಡ್ ಎಕ್ಸ್ಪ್ಲೈನ್ ದೆಮ್ ವಿತ್ ಗುಡ್ ಎಕ್ಸಾಂಪಲ್ಸ್. ಸೊ ಅದಾದ್ಮೇಲೆ ಟೀಚಿಂಗ್ ಏಡ್ಸ್ ಅಂತ ಹೇಳ್ತೀವಿ. ಯು ಹ್ಯಾವ್ ಟು ಪ್ರಿಪೇರ್ ದ ಟೀಚಿಂಗ್ ಏಡ್ಸ್ ಅಂಡ್ ನೌ ಇಟ್ ಈಸ್ ಎವ್ರಿಥಿಂಗ್ ಈಸ್ ಈಸಿಲಿ ಅವೈಲೇಬಲ್. ಆಡಿಯೋ ವಿಜುವಲ್ಸ್ ಇರುತ್ತೆ ಅಂಡ್ ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಡಿಜಿಟಲ್ ಲಿಟ್ರಸಿನಲ್ಲಿ ನೀವು ಸೋರ್ಸಸ್ನ ತಗೊಳ್ಬಹುದು ಅಂಡ್ ದಟ್ ಈಸ್ ಗುಡ್ ಫಾರ್ ಯು. ಅಂಡ್ ನೆಕ್ಸ್ಟ್ ಆಫ್ಟರ್ ದಿ ಕ್ಲಾಸ್ ನರೇಷನ್ ಅಂದ್ರೆ ಏನ್ ನೀವು ಪ್ರೆಸೆಂಟೇಷನ್ ಮಾಡಿದೀರಾ, ಮಕ್ಕಳನ್ನ ಎಂಗೇಜ್ ಮಾಡಿದೀರಾ, and immediately you have to go with an activity. So what type of activity? Any type of activity, drawing, coloring, question answering, or any kind of it which is relevant to the topic. Once you have done it, immediately you have to move on to the recap. What do you mean by recap? Recap is nothing but ನೀವು ಏನ್ 20 minutes ಟೀಚ್ ಮಾಡಿದ್ರಿ ಮಕ್ಕಳಿಗೆ, ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಸೊ ದ ವೀಸ್ ಆಫ್ ಟ್ರಾನ್ಸ್ಪೋರ್ಟ್, ವೆಹಿಕಲ್ ನೇಮ್ಸ್ ಅಂಡ್ ಆಲ್ ಸಚ್ ಥಿಂಗ್ಸ್ ಕ್ವಿಕ್ ರೀಕ್ಯಾಪ್ ಆಗಬೇಕು. ಆ ಕ್ವಿಕ್ ರೀಕ್ಯಾಪ್ ಆದ ತಕ್ಷಣ ನೀವು ಅಸೈನ್ಮೆಂಟಿಗೆ ಮೂವ್ ಆಗಬೇಕು. ವಾಟ್ ಟೈಪ್ ಆಫ್ ಅಸೈನ್ಮೆಂಟ್? ಎನಿ ಟೈಪ್. ಇಟ್ ಕ್ಯಾನ್ ಬಿ ದಿ ಪಿಕ್ಚರ್ ಕಲೆಕ್ಷನ್ಸ್ ಆಗಿರ್ಬೋದು, ಡ್ರಾಯಿಂಗ್, ಟ್ರೇಸಿಂಗ್, ರೀಡಿಂಗ್, ಸೊ ರೈಟಿಂಗ್, ಎನಿ ಕೈಂಡ್ ಆಫ್ ಇಟ್ ದ್ಯಾಟ್. ಸೊ ಅಕಾರ್ಡಿಂಗ್ ಟು ದ ಟಾಪಿಕ್ ನೀವು ಮಕ್ಕಳಿಗೆ ಅದನ್ನ ಅಸೈನ್ ಮಾಡಬೇಕು. ಸೊ ಇಲ್ಲಿಗೆ ಒನ್ ಪೀರಿಯಡ್ ಅಂದ್ರೆ ಆ 40 minutes ಆಫ್ ಟೈಮ್ ಟೀಚಿಂಗ್ ಮುಗಿಯುತ್ತೆ. ನೀವು ಈ ರೀತಿ ಪ್ಲಾನ್ ಮಾಡಿ ಎಫೆಕ್ಟಿವ್ ಆಗಿ ಟೀಚ್ ಮಾಡೋದ್ರಿಂದ ಮಕ್ಕಳು ಇಂಟ್ರಾಕ್ಟಿವ್ ಆಗಿರ್ತಾರೆ, ಇನ್ವಾಲ್ವ್ ಆಗಿರ್ತಾರೆ, ಜೊತೆಗೆ effective ಆಗಿ ಕಲಿತಾರೆ ಕೂಡ. So hope you got the clarity how you wanted to handle the class for 40 minutes. Even let me give you all a quick recap here. Start with the class with smile on your face and a warm up activity. Once you have done a warm up activity, go with unknowingly to the knowing, connecting the topic. ಅಂದ್ರೆ ಗೊತ್ತಿಲ್ದಿರನೆ ಮಕ್ಕಳಿಗೆ ಕ್ವಶನ್ಸ್ ಕೇಳ್ತಾ ಇಂಟ್ರಾಕ್ಟ್ ಮಾಡ್ತಾ ಟಾಪಿಕ್ಗೆ ಹೋಗುವಂಥದ್ದು. After introducing a topic, you have to elaborate the topic with examples and using the TLM. TLM ಅಂತ ಹೇಳಿದ್ರೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಇರುತ್ತೆ. ಅದು ಕ್ರಿಯೇಟಿವ್ ಇರ್ಬೋದು, ಪೊಪೆಟ್ಸ್ ಇರ್ಬೋದು, ಇಲ್ಲ ಆಡಿಯೋ ವಿಜುವಲ್ ಆರ್ ನಿಮಗೆ ಗೊತ್ತಿರುವಂಥ ಕ್ರಿಯೇಟಿವಿಟಿ ನೀವೇನು ಮಾಡಿರ್ತೀರೋ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು. And after explanation, while you explaining and after explanation, give them an activity so that they'll involve and learn. Once you're done with the activity, give them the quick recap. So ಒಂದು ಟಾಪಿಕ್ನ ಕಂಪ್ಲೀಟ್ ಆಗಿ just 2 to 3 minutes ಅಲ್ಲಿ ಕ್ವಿಕ್ ರೀಕ್ಯಾಪ್ನ ಮಾಡಬೇಕು. Then give them assignment, complete the session. Hope you will implement in your classroom and you will see the magic and you will become a global educator. Thank you all. See you in the next video.